ಕಬಿನಿ ಇರ್ಬೋದು, ನುಗ್ಗು ಇರ್ಬೋದು, ತಾರಕ ಇರ್ಬೋದು, ಹೆಬ್ಬಾಳ ಇರ್ಬೋದು, ಏನು ಅಕ್ವಿಷನ್ ಆಗಿದೆ ಲ್ಯಾಂಡು ಅಲ್ಲಿಗೆ ಹೋದರೆ ಅದು ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದಂಥ ಜಮೀನು ಅಂತ ಆರ್ ಟಿ ಸಿನಲ್ಲೂ ತೋರಿಸುತ್ತೆ. ಹೀಗಿದ್ರೂ ಕೂಡ ಅಕ್ರಮವಾಗಿ ಅದನ್ನು ಕಬಳಿಸಲಿಕ್ಕೆ ಅವನು ಬಂದಿದ್ದಾನೆ. ಅದಕ್ಕೆ ಆತನ ಪ್ರಯತ್ನವನ್ನು ತಡೆದಿದ್ದಕ್ಕೋಸ್ಕರವಾಗಿ ಇಡೀ ಒಕ್ಕಲಿಗ ಜನಾಂಗಕ್ಕೆ ಅವನು ಅವಹೇಳನ ಮಾಡಿದ್ದಾನೆ. ಹಾಗಾಗಿ ಅವನ್ನ ಗಡಿಪಾರು ಮಾಡಬೇಕು. ಅವನು ಏನು ಅಕ್ರಮವಾಗಿ ಕೃಷಿ ಮಾಡ್ಕೊಂಡಿದ್ದಾನೆ ಅಲ್ಲಿಂದ ಅವನನ್ನು ಕುಲ್ಲ ಮಾಡಿಸಬೇಕು ಅಂತ ಹೇಳಿ ನಾವು ಮನವಿನ ಕೊಟ್ಟಿದ್ದೀವಿ. ತಹಸೀಲ್ದಾರರು ಏನೋ ಸಣ್ಣ ಪುಟ್ಟ ಘಟನೆಗಳಾದ್ರೂ ಕೂಡ 107 ಕೆಳಗಡೆ ನೋಟಿಸ್ ಇಶ್ಯೂ ಮಾಡ್ತಾರೆ, ಬಂದು ಸೈನ್ ಹಾಕಿ ಅಂತ ಹೇಳ್ತಾರೆ. ಇಡೀ ಸಮಾಜದ ಶಾಂತಿಯನ್ನು ಕದಡುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವ ವ್ಯಕ್ತಿಯ ವಿರುದ್ಧ ನೀವು ಗಡಿಪಾರನೆ ಮಾಡಬೇಕು ಅಂತ ನಾವು ಮನವಿನ ಕೊಟ್ಟಿದ್ವಿ. ಹಾಗೂ ನಾವು ಅವರಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲ ಅಂತಲೇ ಮುಂದಿನ ಹಂತದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇಡೀ HD ಕೋಟೆ ತಾಲೂಕಿನಲ್ಲೇ ನಡೀತಾ ಇದೆ. ಹೈ ಫ್ಲಡ್ ಲೆವೆಲ್ ಅಂತೇಳಿ HFL ಅಂತ ಹೇಳ್ತಾರೆ. ಈ 4 ಡ್ಯಾಮನ್ನ ಬ್ಯಾಕ್ ವಾಟರ್ ಇರ್ಬೋದು, ಏನೊಂದು ಹೈ ಫ್ಲಡ್ ಲೆವೆಲನ್ನು ಗುರುತು ಮಾಡಿದ್ದಾರೆ. ಅದ್ರ ಒಳಗಡೆ ಇರುವಂಥ ಜಮೀನು ಹಿಂದೆ ಯಾರು ಭೂಮಿನ ಕಳ್ಕೊಂಡ್ರೋ ಅಲ್ಲಿಗೆ ಹೊಸದಾಗಿ RTC ಕೂಡಿಸುವಂತಹ ಒಂದು ದೊಡ್ಡ ದಂಧೆ, ಸಾವಿರಾರು ಕೋಟಿ ರೂಪಾಯಿ ದಂಧೆ HD ಕೋಟೆ ತಾಲೂಕಲ್ಲಿ ನಡೀತಾ ಇದೆ. ನೀವು HD ಕೋಟೆ ತಾಲೂಕಿನಲ್ಲಿರುವಂತಹ ರೆಸಾರ್ಟ್ಗಳನ್ನು ನೋಡಿ, ಬ್ಯಾಕ್ ವಾಟ್ರಿಗೆ ಅಂಟಿಕೊಂಡಿದ್ದಾವೆ. ನೀವು ಕಾಲಿಟ್ಟರೆ ಬ್ಯಾಕ್ ವಾಟ್ರಿಗೆ ಇಡ್ತೀರಿ. ಹೆಂಗೆ ಸಾಧ್ಯವಾಗಿದೆ? ಯಾರು ಅವಕಾಶ ಮಾಡಿಕೊಟ್ರು? ಅದಕ್ಕೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಈ ರೀತಿ ಅಕ್ರಮವಾಗಿ ನಾಯಿ ಕೊಡೆಗಳಂತೆ ಬರ್ತಾ ಇರುವಂತಹ ಈ ರೆಸಾರ್ಟ್ಗಳನ್ನು ಕೂಡ ತಡಿಬೇಕು. ಅಲ್ಲಿ ಕಾನೂನು ಬಾಹಿರವಾಗಿ RTCಗಳಿಗೆ, ಹಳೆ RTC ಏನಿತ್ತು ಅದು ಮುಳುಗಡೆ ಆಗಿರೋ ಭೂಮಿ, ಅದು ಕಾವೇರಿ ನೀರಾವರಿ ನಿಗಮದ ಸ್ವಾಧೀನದಲ್ಲಿರುವ ಭೂಮಿಗೂ ಕೂಡ ಹೊಸ RTC ಕೂರಿಸುವಂತಹ ಒಂದು ದೊಡ್ಡ ದಂಧೆ HD ಕೋಟೆ ತಾಲೂಕಲ್ಲಿ ನಡೀತದೆ. ಅದನ್ನು ತಡಿಬೇಕು. ಈ ಸೀತಾರಾಮನ ಕೇಸಿನಿಂದಾಗಿ ಇದೊಂದು ದೊಡ್ಡ ಹಗರಣವನ್ನು ಬಯಲಿಗೆಳೆಯೋದಕ್ಕೆ ಇದು ದಾರಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಕೆಲವೊಂದು ಡಾಕ್ಯುಮೆಂಟ್ಗಳು ಸಿಕ್ಕಿದೆ ನನಗೆ ಅಂತ ಹೇಳಿದ್ರೆ, ಯಾವ ಡಾಕ್ಯುಮೆಂಟ್ ಸಿಕ್ಕಿದೆ? ಈ ಒಂದು ಕಬಿನಿ, ನುಗು, ತಾರಕ ಇಷ್ಟರಲ್ಲೂ ಕೂಡ ನಾನು HD ಕೋಟೆ ತಾಲೂಕಿನಲ್ಲಿರುವಂಥ ನಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೆ ಹೋಗ್ತೀನಿ. ನೀವು ಒಂದು ರೌಂಡ್ ನೀವು ಏನು ಮಾಡಬೇಡಿ, ಜಂಗಲ್ ರಾಜಸ್ಸಿಗೆ ಹೋಗಿ, ನಾನೇ ನಿಮಗೆ ಅರೇಂಜ್ ಮಾಡಿಕೊಡ್ತೀನಿ. ಅಲ್ಲಿ ಒಂದು ಬೋಟ್ ರೈಡಿಗೆ ಹೋಗಿ ಸುತ್ತ ಒಂದು ರೌಂಡ್ ಹಾಕಿ ಬಂದ್ವಿ. ಬ್ಯಾಕ್ ವಾಟ್ರಿಗೆ ಅಂಟ್ಕೊಂಡಂಗೆ ಎಷ್ಟು ರೆಸಾರ್ಟ್ಗಳು ತಲೆ ಎತ್ತುತ್ತಾ ಇದ್ದಾವೆ, ಎಷ್ಟು ರೆಸಾರ್ಟ್ಗಳು ಆಲ್ರೆಡಿ ಫಂಕ್ಷನಲ್ಲಿದ್ದಾವೆ ನೀವು ನೋಡಿ. ಹೈ ಫ್ಲಡ್ ಲೆವೆಲನ್ನು ನೀವು ನೋಡಿ. ಆಮೇಲೆ ಆ ಜಾಗಕ್ಕೆ ಹೋಗ್ಬಿಟ್ಟು, ಆ ರೆಸಾರ್ಟ್ ಜಾಗಕ್ಕೆ ಹೋಗ್ಬಿಟ್ಟು ನೀವು ದಿಶಾಂಕ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ, ನಿಮಗೆ ಸತ್ಯಾಸತ್ಯತೆ ಬರುತ್ತೆ. ನಾನು ಪತ್ರಕರ್ತರ ಸಹಕಾರವನ್ನು ಕೇಳ್ತೀನಿ. ನೀವೇ ಒಂದು 2 ಗಂಟೆ ನೀವು ಕಾಲ ಕಳೆದುಬಿಟ್ರೆ ಅಲ್ಲಿ ಹೋದರೆ ನಿಮಗೆ ಸತ್ಯ ಗೊತ್ತಾಗ್ಬಿಡುತ್ತೆ. ಸರ್, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮದವರು ಒಂದು ಬಸ್ಸನ್ನು ತರ್ತೀನಿ, ಅಭಿವೃದ್ಧಿ ಕೆಲಸಗಳ, ಸಿದ್ದರಾಮಯ್ಯ ಅಭಿವೃದ್ಧಿ ಕೆಲಸಗಳ ತೋರಿಸ್ತೀನಿ, ಪ್ರತಾಪಣ್ಣ ಬನ್ನಿ ಅಂತ ಬಹಳ ಗೌರವಿತವಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನು. ಅನಿಲ್ ಚಿಕ್ಕಮದವರೇ 2 ಸಾರಿ MLA ಆಗಿದ್ದೀರಿ ನೀವು. ನಿಮಗೆ ಒಕ್ಕಲಿಗ ಸಮಾಜ ನಿಮ್ಮ ಕೈ ಹಿಡಿದಿಲ್ವಾ? ನಿಮ್ಮ ತಂದೆನ ಬೆಳೆಸಿದವ್ರು ಯಾರು? ಒಕ್ಕಲಿಗ ಸಮಾಜದವರಲ್ವಾ? ಇಷ್ಟಾಗಿಯೂ ಕೂಡ ಒಕ್ಕಲಿಗ ಸಮಾಜಕ್ಕೆ ಇಷ್ಟು ಅವಮಾನ ಮಾಡುವಂತಹ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾನಲ್ಲ ಸೀತಾರಾಮ, ಅವನ ಬಗ್ಗೆ ಒಂದು ಮಾತು ನಿಮ್ಮ ಬಾಯಿಂದ ಬಂದಿದೆಯಾ? ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಇಟ್ಕೊಂಡಿದ್ದೀರಲ್ಲ, ಇವತ್ತು ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದೀರಲ್ಲ, ಯಾಕೆ ಸರ್ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ? ಆ ಕೆಂಚೇಗೌಡರ ಫ್ಯಾಮಿಲಿಗೆ ಅಲ್ಲಿ ಹೋಗ್ಬಿಟ್ಟು ಇವನು ವಾರಸುದಾರನಾಗ್ಲಿಕ್ಕೆ ಹೊರಟಿದ್ದಾನಲ್ವಾ? ಇದು ಕಾನೂನು ಬಾಹಿರವಾದಂಥದ್ದಲ್ವಾ? ಇದ್ರ ಬಗ್ಗೆ ಯಾವ ಥರ ಮಾತಾಡಿದಿರ? ಅಭಿವೃದ್ಧಿ ಬಿಡಿ, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅದು HD ಕೋಟೆ ಆಗಿದೆ. ನಿಮ್ಮನ್ನು ಗೆಲ್ಲಿಸಲ್ಲ, ಇನ್ನು ಯಾರನ್ನ ಗೆಲ್ಲಿಸಿದ್ರು ಇದ್ರದ್ದು ಉದ್ಧಾರ ಆಗೋದು ನನಗೆ ಗೊತ್ತಿಲ್ಲ. ನನ್ನ ಲೋಕಸಭಾ ಕ್ಷೇತ್ರ ಆಗಿರಲಿಲ್ಲ. ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಎಷ್ಟು ಕೆಲಸ ಮಾಡ್ಬೋದು ಅಷ್ಟೆಲ್ಲ ನಾನು ಮಾಡಿದ್ದೀನಿ. ಕನಿಷ್ಠ ಈಗ ನಿಮ್ಮ ಸರ್ಕಾರದ ಮಾದೇವಪ್ಪನವರು, ಸಿದ್ದರಾಮಯ್ಯನವರು ಯಾವಾಗಲೂ ಬಡಾಯಿಗೆ ಹೋಗ್ತಾ ಇರ್ತವೆ. ಆ ರೋಡ್ ಮಾಡಿದ್ದು ನಾವು, ಆ ರೋಡ್ ಮಾಡಿದ್ದು ಅಂತ. HD ಕೋಟೆಗೆ ಮೈಸೂರಿಂದ ರಿಂಗ್ ರೋಡಿಂದ HD ಕೋಟೆಗೆ ಒಂದು 4 ಲೈನ್ ಹೈವೇ ಮಾಡಿಸಿ ಸರ್. HD ಕೋಟೆ ಉದ್ಧಾರ ಆಗೋಗ್ಬಿಡುತ್ತೆ. ಇಲ್ಲಿ ಪರಿಸ್ಥಿತಿ ಒಂದು ಒಳ್ಳೆ ರಸ್ತೆಯಲ್ಲಿ ಹೈಯೆಸ್ಟ್ ರೆಸಾರ್ಟ್ಗಳಿದ್ದಾವೆ. ರೆಸಾರ್ಟಲ್ಲಿ ಎಲ್ಲರೂ ನಿಮಗೆ ವಸೂಲಿಗಳು ಚೆನ್ನಾಗಾಗುತ್ತೆ. ಆದರೆ ರಸ್ತೆ ಮಾತ್ರ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ? HD ಕೋಟೆ ತಾಲೂಕನ್ನು ಉಜ್ವಲವಾಗಿ ಬೆಳೆಸುವಂಥ ಎಲ್ಲ ಅವಕಾಶ ಇದೆ. ದೇಶದಲ್ಲೇ HD ಕೋಟೆ ತಾಲೂಕು ಥರದ್ದು ಇನ್ನೊಂದು ತಾಲೂಕು ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಕೃತಿ ಸಂಪತ್ತು ಇಲ್ಲಿದೆ. 4 ಡ್ಯಾಮ್ಗಳಿರುವಂಥ ಇನ್ನೊಂದು ಜಿಲ್ಲೆ ಇಲ್ಲ, ಇನ್ನೊಂದು ತಾಲೂಕಿಲ್ಲ. ಒಂದು ಜಿಲ್ಲೆಯಿಂದಲೇ 4 ಡ್ಯಾಮ್ ಸಿಗೋಕ್ಕೆ ಕಷ್ಟ, ಒಂದು ತಾಲೂಕಲ್ಲಿದೆ. ಇದನ್ನು ನೀವು ನಿಮ್ಮದೇ ಸರ್ಕಾರ ಇಟ್ಕೊಂಡು, ನೀವೇ ಅಧಿಕಾರದಲ್ಲಿ ಇಟ್ಕೊಂಡು ನೀವೇನು ಮಾಡಿದ್ರಿ ಅಂತ ನಮಗೆ ಗೊತ್ತಿಲ್ವ ಸರ್? ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಡಿ. ಫಸ್ಟು ಒಕ್ಕಲಿಗ ಜನಾಂಗಕ್ಕೆ ಅವಮಾನ ಮಾಡಿರುವಂಥ ಸೀತಾರಾಮನ ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಅವನ ಗಡಿಪಾರ ಮಾಡ್ತೀರಾ ಇಲ್ವೋ, ಪಕ್ಷದಿಂದ ಉಚ್ಚಾಡಿಸ್ತೀರಲ್ವೋ ಅದನ್ನು ಫಸ್ಟ್ ಹೇಳಿ, ಆಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡೋದು.